ಚಲಿಸುತ್ತಿದ್ದ ಕಾರನ್ನ ಅಡ್ಡಗಟ್ಟಿದ ಮೂವರಿಂದ ಕಲ್ಲು ತೂರಾಟ, ಕ್ಷಣಾರ್ಧದಲ್ಲಿ ಬಚಾವ್. ನಗರದಲ್ಲಿ ಮುಂದುವರೆದ ಪುಂಡರ ಹಾವಳಿಯಲ್ಲಿ ಒಂದು ಬೈಕ್ನಲ್ಲಿ ಬಂದ ಮೂವರು ಯುವಕರು ಕಾರಿನ ಗಾಜು ಹೊಡೆದು ತಮ್ಮ ಬೆದರಿಕೆ ಹಾಕಿದ್ದಾರೆ. ಈ ಘಟನೆ ಗುರುವಾರದಂದು ಬೆಳ್ಳಂಬೆಳಿಗ್ಗೆ ನಗರದ ಸರಸ್ವತಿಪುರಂನಲ್ಲಿ ನಡೆದಿದ್ದು, ಚಾಲಕನ ಸಮಯ ಪ್ರಜ್ಞೆಗೆ ಚಾಲಕ ಬಚಾವಾಗಿದ್ದಾರೆ. ನಗರದ ಸರಸ್ವತಿಪುರಂನಲ್ಲಿ ಇಂದು ಮುಂಜಾನೆ ಸುಮಾರು 4:35ರಲ್ಲಿ ಚಲಿಸ್ತಾ ಇದ್ದ ಕಾರನ್ನ ಅಡ್ಡಗಟ್ಟಿದ ಪುಡಿ ರೌಡಿಗಳು ಗ್ಲಾಸ್ ಒಡೆದು ಚಾಲಕನಿಗೆ ಬೆದರಿಕೆ ಹಾಕಿದ್ದಾರೆ. ಪುನೀತ್ ಎಂಬುವರು ಅಡ್ಲಿ ಮನೆಯಿಂದ ಕೆಎ 46-4841 ನಂಬರ್ನ ಟೊಯೋಟಾ ಇಟಿಎಸ್ ಕಾರ್ನಲ್ಲಿ ಎಂಜಿ ರಸ್ತೆಗೆ ಪಿಕಪ್ ಮಾಡಲು ವೇಗವಾಗಿ ತೆರಳುತ್ತಾ ಇದ್ರು. ಈ ವೇಳೆ ಮೊದಲೇ ಒಂದೇ ಬೈಕ್ನಲ್ಲಿ ಬಂದು ಹೊಂಚು ಹಾಕಿ ಕಾಯ್ತಾ ಇದ್ದ ಮೂವರು ಪುಂಡರು ಕಾರು ತಮ್ಮ ಬಳಿ ಹತ್ತಿರ ಬರ್ತಾ ಇದ್ದಂತೆ ಏಕಾಏಕಿ ಅಡ್ಡ ಹಾಕಿ ಚಾಲಕನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಕಾರಿನ ಗ್ಲಾಸ್ ಒಡೆದು ದುಂಡಾವರ್ತನೆ ತೋರಿದ್ದಾರೆ. ಇದರಿಂದಾಗಿ ಗಾಬರಿಗೊಂಡ ಚಾಲಕ ಎಡಬದಿಯಿಂದ ಅತಿವೇಗದಲ್ಲಿ ಕಾರು ಚಲಾಯಿಸಿಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಆದರೂ ಬಿಡದ ಪುಂಡರು ಟೂಲ್ಸ್, ಕಲ್ಲು ಹಿಡಿದು ಕಾರನ್ನ ಬೆನ್ನಟ್ಟುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಸಮಯ ಪ್ರಜ್ಞೆ ಮೆರೆದ ಚಾಲಕ ಇವರ ಕೈಗೆ ಸಿಗದೆ ಕಾರು ಚಲಾಯಿಸಿಕೊಂಡು ಅಲ್ಲಿಂದ ಕಣ್ಮರೆಯಾಗಿದ್ದಾರೆ. ಪುಂಡರ ಈ ದೃಶ್ಯ ಕೃತ್ಯ ಮನೆಯೊಂದರ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಗರದ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದುರ್ಘಟನೆ ಸಂಭವಿಸಿದೆ. ಹಾಸನ ಜಿಲ್ಲೆಯ ನಾನಾ ಭಾಗದಲ್ಲಿ ಪುಂಡರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಈ ಬಗ್ಗೆ ಜಿಲ್ಲಾ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ವಹಿಸಿ ಇಂಥವರ ವಿರುದ್ಧ ಕಡಿವಾಣ ಹಾಕಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.